ಎಸ್ಐಟಿಯ ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಅವರು ಗೃಹ ಸಚಿವ ಪರಮೇಶ್ವರ್ ಅವರನ್ನು ಭೇಟಿಯಾಗಿದ್ದಾರೆ. ಗೃಹ ಸಚಿವರಿಗೆ ಸಮಾಧಿ ರಹಸ್ಯದ ಮಾಹಿತಿ ರವಾನೆ ಮಾಡಲಾಗ್ತಾ ಇದೆ. ಪರಮೇಶ್ವರ್ ಅವರನ್ನು ಭೇಟಿಯಾಗಿದ್ದಾರೆ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿ. ಸದಾಶಿವನಗರದಲ್ಲಿರುವಂತಹ ಜಿ ಪರಮೇಶ್ವರ್ ಅವರ ನಿವಾಸಕ್ಕೆ ಭೇಟಿ ನೀಡಿದ್ದಾರೆ ಪ್ರಣವ್ ಮೊಹಾಂತಿ ಅವರು. ಈಗಾಗಲೇ ಪಾಯಿಂಟ್ 1ರಲ್ಲಿ ಪಾನ್ ಕಾರ್ಡ್ ಪತ್ತೆಯಾಗಿದೆ. ನಿನ್ನೆ 6ನೇ ಪಾಯಿಂಟ್ನಲ್ಲಿ 12 ಮೂಳೆ ಮತ್ತು ತಲೆಬುರುಡೆ ಪತ್ತೆಯಾಗಿದೆ. ಪ್ರಕರಣದ ಪ್ರಗತಿ ಬಗ್ಗೆ ಮಾಹಿತಿ ನೀಡಿದ್ದಾರೆ ಎಸ್ಐಟಿ ಮುಖ್ಯಸ್ಥ. ಸಮಾಧಿ ರಹಸ್ಯದ ಇಂಚಿಂಚು ಮಾಹಿತಿಯನ್ನು ರವಾನೆ ಮಾಡಲಾಗಿದೆ ಗೃಹ ಸಚಿವರಿಗೆ. ಪ್ರಣವ್ ಮೊಹಾಂತಿ ಎಸ್ಐಟಿ ಮುಖ್ಯಸ್ಥ ಅವರು ಪರಮೇಶ್ವರ್ ಅವರನ್ನು ಭೇಟಿಯಾಗಿದ್ದಾರೆ. ಇಂಚಿಂಚು ಮಾಹಿತಿ ಇದೇ ಪ್ರಕರಣದ ಡೆವಲಪ್ಮೆಂಟ್ಸ್ ಬಗ್ಗೆ. ಪಾಯಿಂಟ್ 1ರಲ್ಲಿ ಒಂದು ಪಾನ್ ಕಾರ್ಡ್ ಪತ್ತೆಯಾಗಿತ್ತು. ಇದರ ವಿಚಾರವಾಗಿ ಕ್ಲಾರಿಟಿ ಇರಲಿಲ್ಲ. ಹೀಗಾಗಿ ಇದೇ ವಿಚಾರವನ್ನು ಕೂಡ ಕ್ಲಾರಿಫೈ ಮಾಡಬೇಕಾಗುತ್ತೆ ಎಸ್ಐಟಿ ಅವರು. ಹೀಗಾಗಿ ಪಾಯಿಂಟ್ ನಂಬರ್ 1ರಲ್ಲಿ ಪಾನ್ ಕಾರ್ಡ್ ಪತ್ತೆ ಆಗಿದ್ದಂಥ ವಿಚಾರದ ಜೊತೆಗೆ ನಿನ್ನೆ ಪಾಯಿಂಟ್ ನಂಬರ್ 6ರಲ್ಲಿ ಪತ್ತೆಯಾಗಿರುವಂತಹ ಅವಶೇಷಗಳು 12 ಮೂಳೆಗಳು ಮತ್ತು ತಲೆಬುರುಡೆ ಡೆವಲಪ್ಮೆಂಟ್ಸ್ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ಗೃಹ ಸಚಿವರಿಗೆ ಕೊಡಲೇಬೇಕಾಗುತ್ತೆ. ಈ ಕೆಲಸಕ್ಕೆ ಮುಂದಾಗಿರುವಂಥದ್ದು ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿ. ಬೆಂಗಳೂರಿನ ಸದಾಶಿವನಗರದಲ್ಲಿರುವಂತಹ ಪರಮೇಶ್ವರ್ ಅವರ ನಿವಾಸಕ್ಕೆ ಭೇಟಿ ನೀಡಿದ್ದಾರೆ, ಚರ್ಚೆ ಮಾಡಿದ್ದಾರೆ. ಈ ಪ್ರಕರಣದ ಎಲ್ಲ ಮಾಹಿತಿಯನ್ನು ಗೃಹ ಸಚಿವರಿಗೆ ಕೊಟ್ಟಿದ್ದಾರೆ. ಗೃಹ ಸಚಿವರೇ ಹೇಳ್ತಾ ಇದ್ರು, ಸಂಪೂರ್ಣವಾದಂಥ ಸ್ವಾತಂತ್ರ್ಯ ಕೊಟ್ಟಿದ್ದೀವಿ ಎಸ್ಐಟಿ ಅಧಿಕಾರಿಗಳಿಗೆ ಅಂತ. ಈಗಾಗಲೇ ಅಸ್ಥಿಪಂಜರದ ಅವಶೇಷ FSLಗೆ ಕಳುಹಿಸಲಾಗಿದೆ. ಅನಾಮಿಕನ ವಿಚಾರಣೆಯ ಮಾಹಿತಿಯನ್ನು ನೀಡಿದ್ದಾರೆ ಪ್ರಣವ್ ಮೊಹಾಂತಿ ಅವರು ಗೃಹ ಸಚಿವರಿಗೆ. ಕೇಂದ್ರ ಸೇವಾ ಪಟ್ಟಿಯಲ್ಲಿರುವಂತಹ ಪ್ರಣವ್ ಮೊಹಾಂತಿ ಅವರ ಹೆಸರು ಎಸ್ಐಟಿಯಿಂದ ಹೊರಹೋಗುವ ಬಗ್ಗೆಯೂ ಮಹತ್ವದ ಚರ್ಚೆ ನಡೆಸಲಾಗ್ತಾ ಇದೆ ಗೃಹ ಸಚಿವರ ಜೊತೆ. ಬಹಳ ಮಹತ್ವವನ್ನು ಪಡೆದುಕೊಂಡಿದೆ ಪರಮೇಶ್ವರ್ ಅವರು ಮತ್ತು ಮೊಹಾಂತಿ ಅವರ ಭೇಟಿ. ಈಗಾಗಲೇ ಅಸ್ಥಿಪಂಜರದ ಅವಶೇಷ FSL ಪರೀಕ್ಷೆಗೆ ಹೋಗಿದೆ. ಅನಾಮಿಕನ ವಿಚಾರಣೆಯೂ ಕೂಡ ಆಗಿದೆ. ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಪ್ರಣವ್ ಮೊಹಾಂತಿ ಅವರು ಗೃಹ ಸಚಿವರಿಗೆ. ಮತ್ತು ಕೇಂದ್ರ ಸೇವಾ ಪಟ್ಟಿಯಲ್ಲಿರುವಂತಹ ಪ್ರಣವ್ ಮೊಹಾಂತಿ ಹೆಸರು ಎಸ್ಐಟಿನ ಬಿಟ್ಟು ಹೋಗಬೇಕಾಗತ್ತಾ ಅಥವಾ ಮುಂದುವರಿಯೋಕ್ಕೆ ಸಾಧ್ಯ ಇದೆಯಾ, ಎಲ್ಲದರ ಬಗ್ಗೆಯೂ ಕೂಡ ಚರ್ಚೆ ಆಗಬೇಕಾಗಿದೆ. ಮಹತ್ವವಾದಂಥ ಒಂದು ಮೀಟಿಂಗ್ ಆಗ್ತಾ ಇರುವಂಥದ್ದು ಪರಮೇಶ್ವರ್ ಮತ್ತು ಮೊಹಾಂತಿ ಅವರು. ಏನು ಬೇಕಾದರೂ ಆಗಬಹುದು. ಈ ಡೆವಲಪ್ಮೆಂಟ್ಸ್ ಇಂಚಿಂಚು ಮಾಹಿತಿ ಕೊಡೋದ್ರ ಜೊತೆಗೆ ಎಸ್ಐಟಿಯಿಂದ ಪ್ರಣವ್ ಮೊಹಾಂತಿ ಹೊರಗುಳಿಯಬೇಕಾದಂಥ ಸಂದರ್ಭ ಬರುತ್ತಾ? ಯಾಕೆಂತ ಹೇಳಿದ್ರೆ ಕೇಂದ್ರದ ಸೇವೆಯಲ್ಲಿ ಆ ಒಂದು ಪಟ್ಟಿಯಲ್ಲಿ ಅವರ ಹೆಸರಿದೆ. ಹೀಗಾಗಿ ಪ್ರಣವ್ ಮೊಹಾಂತಿ ಬಹಳ ದಕ್ಷ ಅಧಿಕಾರಿ. ಎಲ್ಲರಿಗೂ ಕೂಡ ನಂಬಿಕೆ ಇತ್ತು ಈ ಒಂದು ಎಸ್ಐಟಿ ರಚನೆ ಆದಾಗ ಇಂಥ ಒಂದು ದಕ್ಷ ಸಮರ್ಥ ಅಧಿಕಾರಿಗಳನ್ನು ಇವರು ಆಯ್ಕೆ ಮಾಡಿದ್ದಾರೆ ಅನ್ನುವಂಥ ಒಂದು ಸಮಾಧಾನ ಇತ್ತು. ಯಾಕೆಂತ ಹೇಳಿದ್ರೆ ಈ ಹಿಂದೆಯ ಪ್ರಕರಣಗಳನ್ನು ತಗೊಂಡ್ರೆ ಇವರು ಅಷ್ಟೇ ಒಂದು ಪ್ರಾಮಾಣಿಕವಾದಂಥ ತನಿಖೆಯನ್ನು ಮಾಡಿ ಸತ್ಯಾಸತ್ಯತೆಯನ್ನು ಹೊರತೆಗೆದಿದ್ರು. ಹೀಗಾಗಿ ಈ ಒಂದು ಧರ್ಮಸ್ಥಳದ ಸೂಕ್ಷ್ಮವಾದಂಥ ಪ್ರಕರಣದಲ್ಲೂ ಕೂಡ ಏನಾದರೂ ಆಗತ್ತೆ, ಒಟ್ಟಿನಲ್ಲಿ ಏನಾದರೂ ಆಗತ್ತೆ, ಏನೂ ಕೂಡ ಪ್ರಭಾವಕ್ಕೊಳಗಾಗಲ್ಲ. ಅಟ್ಲೀಸ್ಟ್ ಒಂದು ಸಾರ್ಟ್ ಆಫ್ ಒಂದು ಸಾಕ್ಷಿಯಾದರೂ ಹೊರತೆಗೆಯುವಂಥ ಕೆಲಸ ಆಗುತ್ತೆ ಇವರುಗಳ ಕಡೆಯಿಂದ ಅನ್ನುವಂಥ ಒಂದು ನಿರೀಕ್ಷೆ ಇತ್ತು ಎಸ್ಐಟಿ ಅಧಿಕಾರಿಗಳು, ಪ್ರಮುಖವಾಗಿ ಇದರ ಮುಖ್ಯಸ್ಥರಾದಂಥ ಪ್ರಣವ್ ಮೊಹಾಂತಿ ಅವರ ಮೇಲೆ. ಇದೀಗ ಡೆವಲಪ್ಮೆಂಟ್ಸ್ ಎಲ್ಲವನ್ನೂ ಕೂಡ ಗೃಹ ಸಚಿವರ ಗಮನಕ್ಕೆ ತರಲೇಬೇಕಾಗುತ್ತೆ. ಹೀಗಾಗಿ ಪ್ರಣವ್ ಮೊಹಾಂತಿ ಅವರ ಭೇಟಿಯಾಗಿದೆ. ಗೃಹ ಸಚಿವರ ಜೊತೆಗೆ ಮೀಟಿಂಗ್ ಆಗ್ತಾ ಇರುವಂಥದ್ದು. ಇಲ್ಲಿ ತನಕವೂ FSL ರಿಪೋರ್ಟ್ಗೆ ಹೋಗಿರುವಂಥದ್ದು ಯಾವುದು ಅವಶೇಷಗಳು ಸಿಕ್ಕಿರೋದು 6th ಪಾಯಿಂಟ್ನಲ್ಲಿ. ಅದರ ಜೊತೆಗೆ ಈತನ ಕ್ರಾಸ್ ವೆರಿಫಿಕೇಷನ್ ಆಗಿದೆ, ಈ ವಿಚಾರಣೆ ಆಗಿದೆ. ಎಸ್ಐಟಿ ಕಡೆಯಿಂದ ವಿಚಾರಣೆ ಆಗಿರುವಂಥದ್ದು ಸಾಕ್ಷಿದಾರನದ್ದು. ಹೀಗಾಗಿ ಎಲ್ಲ ವಿಚಾರವನ್ನು ಗೃಹ ಸಚಿವರಿಗೆ ಮಾಹಿತಿ ಕೊಡಬೇಕಾಗತ್ತೆ. ಜೊತೆಗೆ ಅವರ ಹೆಸರು ಕೇಂದ್ರ ಸೇವಾ ಪಟ್ಟಿಯಲ್ಲಿ ಕೇಳಿ ಬರ್ತಾ ಇದೆ, ಚರ್ಚೆ ಆಗ್ತಾ ಇತ್ತು. ಪ್ರಣವ್ ಮೊಹಾಂತಿ ಅವರು ಹೊರಗುಳಿಬೇಕಾಗತ್ತಾ ಅಂತ ಗೃಹ ಸಚಿವರೇ ಹೇಳ್ತಾ ಇದ್ರು. ಇಫ್ ಇನ್ ಕೇಸ್ ಹೋಗಬೇಕು ಅಂದರೆ ಹೋಗಲೇಬೇಕಾಗತ್ತೆ. ಮತ್ತು ಅದರ ಜೊತೆಗೆ ಒಂದು ಆಪ್ಷನಲ್ ಥಿಂಗ್ ಅಡಿಷನಲಿ, ಇಫ್ ಇನ್ ಕೇಸ್ SITಯಲ್ಲಿ ಮುಂದುವರೆದುಕೊಂಡು ಅಲ್ಲಿ ಕೇಂದ್ರದ ಸೇವೆಯನ್ನು ಮಾಡೋದಕ್ಕೆ ಅವಕಾಶ ಇದ್ದರೆ ಹಾಗೆ ಮುಂದುವರಿಸ್ತೀವಿ. ಇಫ್ ನಾಟ್, ಆಗೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ SITಯಿಂದ ಹೊರಗುಳಿಯಬೇಕಾಗತ್ತೆ. ಬೇರೆ ಯಾರನ್ನಾದರೂ ನಾವು ಮುಖ್ಯಸ್ಥರನ್ನಾಗಿ ಆಯ್ಕೆ ಮಾಡಬೇಕಾಗತ್ತೆ, ಅಪಾಯಿಂಟ್ ಮಾಡಬೇಕಾಗತ್ತೆ ಅನ್ನುವಂಥ ಮಾತನ್ನು ಗೃಹ ಸಚಿವರು ಹೇಳ್ತಾ ಇದ್ರು ಪ್ರಣವ್ ಮೊಹಾಂತಿ ಅವರ ವಿಚಾರದಲ್ಲಿ. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್. ಇದೀಗ SIT ಮುಖ್ಯಸ್ಥರಾದಂಥ ಪ್ರಣವ್ ಮೊಹಾಂತಿ ಅವರು ಇಂಚಿಂಚು ಮಾಹಿತಿಯನ್ನು ಗೃಹ ಸಚಿವರಿಗೆ ತಲುಪಿಸ್ತಾ ಇದ್ದಾರೆ. ಪಾಯಿಂಟ್ ನಂಬರ್ 6ನಲ್ಲಿ ಸಿಕ್ಕಂತಹ ಅವಶೇಷಗಳ ವಿಚಾರ, ಅದು FSLಗೆ ಹೋಗಿರುವಂಥದ್ದು, ಜೊತೆಗೆ ಅನಾಮಿಕನ ವಿಚಾರಣೆ ಆಗಿದೆ, ಎಲ್ಲವನ್ನೂ ಕೂಡ ಇಂಚಿಂಚು ಮಾಹಿತಿ ಕೊಡ್ತಾ ಇದ್ದಾರೆ. ಜೊತೆಗೆ ಅವರ ಹೆಸರು ಕೇಂದ್ರ ಸೇವೆಯಲ್ಲಿ ಕೇಳಿಬಂತು. ಹೀಗಾಗಿ ಅವರು ಹೊರಗುಳಿಯುವಂಥ ಒಂದು ಸಂದರ್ಭ ಏನಾದರೂ ಬರುತ್ತಾ ಅಥವಾ ಮುಂದುವರಿಯಕ್ಕೆ ಸಾಧ್ಯ ಇದೆ, ಎಲ್ಲವೂ ಚರ್ಚೆ ಆಗ್ತಾ ಇದೆ. ಏನಾಗ್ತಾ ಇದೆ ಅನ್ನುವಂಥ ಡೀಟೇಲ್ಸ್ ಕೊಡೋದಾದ್ರೆ? ಎಸ್ ಸಂತೋಷ್, ಈಗಾಗಲೇ ಪ್ರಣವ್ ಮೊಹಾಂತಿ ಅವರು ಫಾರ್ಮ್ ಆದಂತ ದಿನದಿಂದ ಕೂಡ ಅಷ್ಟೇ ಗೃಹ ಸಚಿವರಿಗೆ ಎಲ್ಲ ಅಪ್ಡೇಟ್ಗಳನ್ನ ತಿಳಿಸ್ತಾ ಹೋಗ್ತಿದ್ದಾರೆ. ಅದರಲ್ಲೂ ಕೂಡ ಅಷ್ಟೇ ಪ್ರಮುಖವಾಗಿ ನಿನ್ನೆ 6ನೇ ಪಾಯಿಂಟ್ 12 ಮೂಳೆಗಳು ಸಿಕ್ಕಿತ್ತು. ಈ ಸಂಬಂಧಪಟ್ಟಂತೆ ಇವತ್ತು ನೇರವಾಗಿ ಗೃಹ ಸಚಿವರ ನಿವಾಸಕ್ಕೆ ತೆರಳಿ ಮೊಹಾಂತಿ ಅವರು ಖುದ್ದಾಗಿ ಸತತ ಗಂಟೆಗಳ ಕಾಲ ಚರ್ಚೆ ಮಾಡಿ ಅವರಿಗೆ ಈಗಾಗಲೇ ಮತ್ತೆ ಮುಂದೆ ಇರತಕ್ಕಂಥ ಪಾಯಿಂಟ್ಗಳೇನಿದೆ
ತೆಗೆಯೋದು ಮತ್ತೆ ಇನ್ನು ಮುಂದೆ ಬಗ್ಗೆ ಎಸ್, ಥ್ಯಾಂಕ್ ಯು ವಿವೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಈಗಾಗಲೇ SIT ಮುಖ್ಯಸ್ಥರು ಪ್ರಕರಣದ ಎಲ್ಲ ಮಾಹಿತಿಯನ್ನು, ಯಾಕೆಂತ ಹೇಳಿದ್ರೆ ಇಲ್ಲಿಯ ತನಕದ 4-5 ದಿನಗಳ ಒಂದು ಕಾರ್ಯಾಚರಣೆ ಏನು ನಡೀತಾ ಇತ್ತಲ್ಲ SIT ಕಡೆಯಿಂದ, 1-2 ದಿನಗಳು ಸ್ಟಾರ್ಟಿಂಗ್ ಇನಿಷಿಯಲ್ 2 ಡೇಸ್ನಲ್ಲಿ ಯಾವುದೇ ಥರದ ಒಂದು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಅಂತ ಅನಿಸಿಲ್ಲ. ಎಲ್ಲರೂ ಕೂಡ ಒಂದಷ್ಟು ಪರಾವಿರೋಧದ ಚರ್ಚೆಗೆ ಇಳಿದುಬಿಟ್ರು. ಯಾಕೆಂತ ಹೇಳಿದ್ರೆ ಆತನೇ ತೋರಿಸಿದ್ದಂಥ 13 ಜಾಗಗಳಲ್ಲಿ 5 ಜಾಗ ಫೇಲ್ಯೂರ್ ಆಯಿತು. ಹೀಗಾಗಿ ಬೇರೆ ಬೇರೆ ಚರ್ಚೆಗಳು ಆರಂಭ ಆಗಿಬಿಡ್ತು. ಈತ ಮಾಡ್ತಾ ಇರುವಂತಹ ಸುಳ್ಳು ಆರೋಪ, ಹಾಗೆ ಹೀಗೆ, ಇದು ಧರ್ಮಕ್ಷೇತ್ರವಾದಂಥ ಒಂದು ಹಿಂದೂಗಳ ಶ್ರದ್ಧಾ ಕೇಂದ್ರದ ಮೇಲೆ ಮಾಡ್ತಾ ಇರುವಂಥ ಒಂದು ವೃಥಾ ಆರೋಪ, ಇದರಲ್ಲಿ ಯಾವುದೇ ಹುರುಳಿಲ್ಲ, ಹೇಗೆ ಹುಡುಕಕ್ಕೆ ಸಾಧ್ಯ, 2 ದಶಕಗಳು 20 ವರ್ಷ ಮಳೆ ಬರುವಂತಹ ಜಾಗ, ಪ್ರಾಕೃತಿಕ ಬದಲಾವಣೆಗಳಾಗಿರುತ್ತೆ, ಈತ ಹೇಳ್ತಾ ಇರುವಂಥದ್ದು ನಿಜವಾ? ಈ ಥರ ಪರಾವಿರೋಧಿಗಳು 2 ಕಡೆ, ಒಂದು ಕಡೆ ಹೋರಾಟಗಾರರು, ಒಂದು ಕಡೆ ಪ್ರಗತಿಪರ ಚಿಂತಕರು, ಹೀಗಾಗಿ ಬೇರೆ ಬೇರೆ ಆಯಾಮದಲ್ಲಿ ಒಂದಷ್ಟು ಚರ್ಚೆಗಳಾಗ್ತಾ ಇತ್ತು. ಬಟ್ ನಿನ್ನೆ ಸಿಕ್ಕಂತಹ ಒಂದು ಮೇಜರ್ ತಿರುವು ಈ ಒಂದು ಪ್ರಕರಣಕ್ಕೆ, ನಿನ್ನೆ ಸಿಕ್ಕಂತಹ 6ನೇ ಒಂದು ಪಾಯಿಂಟ್ನಲ್ಲಿ ಅವಶೇಷ ಪತ್ತೆ ಆದಂಥದ್ದು. ಹೀಗಾಗಿ ಎಲ್ಲ ಇಂಚಿಂಚು ಮಾಹಿತಿ SIT ಅಧಿಕಾರಿ ಎಲ್ಲ ವಿಚಾರವನ್ನು ಗೃಹ ಸಚಿವರಿಗೆ ತಿಳಿಸ್ತಾ ಇದ್ದಾರೆ.